ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಟು ಸುಧೋನ್ ವಿಲ್ಸ್ ಕನ್ನಡ. ನಾನಂತೂ ಸೂಪರಾಗಿ ನೀವು ಸೂಪರಾಗಿದ್ದೀರಾ ಅಂತ ಅನ್ಕೊತೀನಿ. ನನಗೆ ಚೆನ್ನಾಗಿರಿ. ಇವತ್ತು ಬಂದು ಒನ್ ಆಫ್ ದಿ ಕ್ರೇಜಿಯಸ್ಟ್ ಗಾಡಿ ರಿವ್ಯೂ ಮಾಡ್ತಾ ಇದ್ದೀವಿ. ಇನ್ನೂ ಯಾವುದೋ ಕನ್ನಡದಲ್ಲಿ ಬಂದಿರೋಕ್ಕೆ ಸಾಧ್ಯನೂ ಇಲ್ಲ. ಬಿಕಾಸ್ ಯಾರು ವ್ಲಾಗರ್ ಹತ್ರಕ್ಕೆ ಇನ್ನೂ ಹೋಗಿಲ್ಲ. ಈ ಗಾಡಿ ಬಂದು KLX 230 ಇಂಡಿಯನ್ ವರ್ಷನು ನಾನೇ ಇಸ್ಕೊಂಡಿದ್ದೀನಿ. ಸೊ ನಿಮಗೆ ಗಾಡಿ ಬಗ್ಗೆ ಪಿನ್ ಟು ಪಿನ್ ಡೀಟೇಲ್ಸ್ ಕೂಡ ಸಿಗುತ್ತೆ ನಿಮಗೆ. ಮೇಯ್ನಾಗಿ ಈ ಗಾಡಿ ಡೀಟೇಲ್ಸ್ ಹೇಳಬೇಕು ಅಂದರೆ ಟ್ಯಾಂಕಿಂದ ಸ್ಟಾರ್ಟ್ ಮಾಡೋಣ. ಆಮೇಲಿಂದ ಈ ಟ್ಯಾಂಕ್ ಕೆಪಾಸಿಟಿ ಬಂದು 7.5 ಲೀಟರ್ ಬರುತ್ತೆ ಮತ್ತು 40 kmpl ಮೈಲೇಜ್ ಕೊಡುತ್ತೆ. 40 km/ಲೀಟರ್ ಮೈಲೇಜ್ ಕೊಡುತ್ತೆ. ನಾನು ಓಡಿಸ್ತಾ ಇರೋಂಗೆ ಒಂದು 35ವರೆಗೂ ಕೊಡ್ತಾಯಿದೆ ಇವಾಗ. ಮತ್ತು ಇನ್ನೇನಿದೆ ಗಾಡೀಲಿ, 233cc ಏರ್ ಕೂಲ್ಡ್ ಇಂಜಿನ್ ಬರುತ್ತೆ, ಸಿಂಗಲ್ ಸಿಲಿಂಡರು ಮತ್ತು 6 ಸ್ಪೀಡ್ ಮ್ಯಾನ್ಯುವಲ್ ಗೇರ್ ಬಾಕ್ಸ್ ಬರುತ್ತೆ. ಇನ್ನು ಗಾಡಿ ಬಗ್ಗೆ ಹೇಳಬೇಕು ಅಂದರೆ ಮೀಟರ್ ಬಂದ್ಬಿಟ್ಟು ನೋಡ್ಬೋದು, ಎಷ್ಟು ಸಿಂಪಲ್ ಆಗಿದೆ ನೋಡಿ. ಫ್ಯೂಯಲ್, ಸ್ಪೀಡು ಮತ್ತು ಕಿಲೋಮೀಟರು ಮತ್ತು ಟೈಮು ಅಷ್ಟು ಬಿಟ್ಟರೆ ನಿಮ್ಮ ಗಾಡೀಲಿ ಏನೂ ತೋರಿಸಲ್ಲ. ಯಾವ ಬಟನ್ ನಮ್ಕಿದ್ರೆ ಏನೂ ತೋರಿಸಲ್ಲ. ಮೇಯ್ನಾಗಿ ಸೀಟ್ ಹೈಟ್ ಬಂದ್ಬಿಟ್ಟು 880 mm. ನಾನು ಬಂದ್ಬಿಟ್ಟು ನಂಗೆ ಅನ್ನಿಸ್ತಂಗೆ 5'6" ಇರ್ಬೋದು. ಹಿಂಗೆ ಹತ್ತಬೇಕು, ನಾರ್ಮಲಾಗಿ ಹತ್ತಕ್ಕಾಗಲ್ಲ ನೋಡಿ, ಇಷ್ಟು ಎಟ್ಕಿಸೋದು ನನಗೆ. ಮತ್ತು ಗ್ರೌಂಡ್ ಕ್ಲಿಯರೆನ್ಸ್ ಬಂದ್ಬಿಟ್ಟು 265 mm. ಮತ್ತು ಗಾಡಿ ಕಬ್ ವೇಟ್ ಬಂದು 139 kgs ಬರುತ್ತೆ. 138 ಪಾಯಿಂಟ್ ಚೇಂಜ್, 139 ಅಂದ್ಕೊಳ್ಳಿ. ಈ ಫ್ರೇಮ್ ಬಂದ್ಬಿಟ್ಟು 4C ಫ್ರೇಮ್ ಬಂದು ಪೆರಿಮೀಟರ್ ಐ ಟೆನ್ಸಿಲ್ ಫ್ರೇಮ್ ಅಂದ್ಬಿಟ್ಟು. ಮತ್ತು ಫ್ರಂಟ್ ಬಂದು 21 ಇಂಚ್ ವೀಲ್ ಬರುತ್ತೆ. ಮತ್ತು ಬ್ಯಾಕ್ ಬಂದ್ಬಿಟ್ಟು 18 ಇಂಚ್ ವೀಲ್ ಬರುತ್ತೆ. ಫ್ರಂಟ್ ಬಂದು 37 mm ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಬರುತ್ತೆ. ವೆಯ್ಟ್ 220 mm ಆಫ್ ಟ್ರಾವೆಲ್ ಬರುತ್ತೆ. ಬ್ಯಾಕ್ ಬಂದು 223 mm ಮೋನೋಶಾಕ್ ಸಸ್ಪೆನ್ಷನ್ ಬರುತ್ತೆ. ಫ್ರಂಟು ಡಿಸ್ಕ್ ಬಂದ್ಬಿಟ್ಟು 290 mm ಬರುತ್ತೆ. ಒನ್ ಆಫ್ ದಿ ಲಾರ್ಜ್ ಅಂತಲೇ ಹೇಳ್ಬೋದು. ಬ್ಯಾಕ್ ಬಂದ್ಬಿಟ್ಟು 230 mm, ಸ್ವಲ್ಪ ಸಣ್ಣ ಬರುತ್ತೆ, ಬಟ್ ಇಟ್ಸ್ ಎನಫ್ ಅಂತಲೇ ಹೇಳ್ಬೋದು. ಮತ್ತು ಕ್ಯಾಲಿಬರ್ಸ್ ನೋಡಿ, ನಿಸ್ಸಾನ್ ಕ್ರೇಜಿ ಆಗಿದೆ. ಬಟ್ ಬಿಲ್ಡ್ ಕ್ವಾಲಿಟಿ ಮಾತ್ರ ಗಾಡಿದು ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ನೋಡ್ಬೋದು, ಹಿಂದೆ ಬಂದು ಟೈಲ್ ಲ್ಯಾಂಪ್ ಈ ಥರ ಬರುತ್ತೆ. ಮತ್ತು ಹಾಲಿಜಾನ್ ಇಂಡಿಕೇಟರ್ಸ್ ಬರುತ್ತೆ. ನಾರ್ಮಲ್ LED ಅಲ್ಲ ಇದು, ನಾರ್ಮಲ್ ಬಲ್ಪ್ ಇಂಡಿಕೇಟರ್ಸ್ ಇದು. ಮತ್ತು ನಾನು ಬಂದಿದ್ದೊಂದು ಬ್ಯಾಗ್ ಒಂದು ಎಕ್ಸ್ಟ್ರಾ ಹಾಕ್ಸಿ ನೋಡ್ಬೋದು ಈ ಆ್ಯಂಗಲಲ್ಲಿ ಹೆಂಗೆ ಕಾಣುತ್ತೆ ಅಂತ. ಈ ಮಿರರು ಮತ್ತು ಬ್ಯಾಗು ಏನಾರು ಮಡಿಕೊಳ್ಳೋಕ್ಕೆ ಎಕ್ಸ್ಟ್ರಾ ಹಾಕ್ಸಿದ್ದೀನಿ. ಮತ್ತು ನೋಡ್ಬೋದು ಯಾವ ಥರ ಕಾಣಿಸ್ತಿದೆ ಗಾಡಿ ಅಂತ. ಮತ್ತು ಮೇಯ್ನಾಗಿ ಇದು ಬಂದ್ಬಿಟ್ಟು ಸಿಂಗಲ್ ಚಾನಲ್ ABS. ಹಿಂದೆ ABS ಬರೋಲ್ಲ ನಿಮಗೆ. ಫ್ರಂಟ್ ಬಂದು ಆನ್ ಆ್ಯಂಡ್ ಆಫ್ ಬರುತ್ತೆ. ಮತ್ತು LED ನೋಡ್ಬೋದು. ಫ್ರಂಟು ಸ್ಲೀಕಾಗಿದೆ ಅಂದ್ಕೊಳ್ಳಿ. ಗಾಡಿ ನೋಡ್ತಾ ಇರ್ಬೋದು ಎಷ್ಟು ಕ್ರೇಜಿ ಆಗಿದೆ ಅಂತ. ಗಾಡಿ ಬಗ್ಗೆ ಏನು ಜಾಸ್ತಿ ಮಾತಾಡೋದಿಲ್ಲ, ಬಿಕಾಸ್ ಇಟ್ಸ್ ಮೇಡ್ ಫಾರ್ ಫಕಿಂಗ್ ಟ್ರಯಲ್ಸ್ ಅಂದ್ಕೊಳ್ಳಿ. ಬರೀ ಟ್ರಯಲ್ಸ್ಗೆ. ನೀವು ಟೂರಿಂಗ್ ಎಲ್ಲ ಮಾಡ್ತೀರಾ ಅಂದರೆ ಡೋಂಟ್ ಚೂಸ್ ದಿಸ್ ಬೈಕ್. ಸಿಂಪಲಾಗಿ ಹೇಳಿ, ಲೈಕ್ ಏನೇನು ಬೇಕು ಅಷ್ಟು ಮಾತ್ರ ಹೇಳಿ, ಸಾಕು ಅನ್ಸುತ್ತೆ ಅಷ್ಟು ಇನ್ಫಾರ್ಮೇಷನ್ನು ಗಾಡಿ ಬಗ್ಗೆ. ಸೊ ಗಾಡಿ ಓಡ್ಸೋಕ್ಕೆ ಹೆಂಗಿದೆ ಏನು ಅಂತ ನನ್ನ ಕೇಳಿದ್ರೆ, ಲೈಕ್ ಕ್ರೇಜಿಯಸ್ಟ್ ಗಾಡಿ. ನೋಡ್ತಾ ಇರ್ಬೋದು, ನಾನು 1000+ ಓಡಿಸ್ಬಿಟ್ಟಿದ್ದೀನಿ. ಆಗಲೇ 1100+ ಓಡಿದೆ ಗಾಡಿ. ಫಸ್ಟ್ ಸರ್ವಿಸ್ ಆದಮೇಲೆ ಎಲ್ಲೂ ಹೋಗಲಿಲ್ಲ, ಬಿಕಾಸ್ ಎಕ್ಸಾಮ್ಸ್ ಅದು ಇದು ಇತ್ತು. ಸೊ ಮತ್ತು ಇನ್ನೇನು ಕೇಳಬೇಕು ನಿಮಗೆ ಗಾಡಿ ಬಗ್ಗೆ? ಇನ್ನೇನು ಹೇಳ್ಬೇಕು ನಾನು ಹೇಳಿ? ಈ ಕಮೆಂಟ್ ಸೆಕ್ಷನಲ್ಲಿ ಹಾಕಿದ್ರೆ ನಾನು ರಿಪ್ಲೈ ಮಾಡ್ತೀನಿಲ್ಲ. ನಾನು ಯಾವ್ದಾದ್ರು ಮಿಸ್ ಮಾಡಿದರೆ ಹೇಳೋದಿಲ್ಲ, ತಪ್ಪು ಹೇಳಿದರೆ ಲೈಕ್ ಕಮೆಂಟ್ ಸೆಕ್ಷನ್ ಒಳಗೆ ಹಾಕಿ, ದಟ್ಸ್ ಫೈನ್. ನಾನು ಹೇಳೋದೇ ಕರೆಕ್ಟ್ ಅಂತ ಅಲ್ಲ, ನೀವು ಹೇಳ್ಕೊಡಿ, ಕಲ್ಯಾಣ ಇಬ್ಬರು ಒಟ್ಟಿಗೆ. ಸೊ ಗಾಡಿ ಬಗ್ಗೆ ಮಾತ್ರ ಮಾತಾಡೋ ಥರ ಇಲ್ಲವೇ ಇಲ್ಲ ಬಿಡಿ. ಒನ್ ಆಫ್ ದಿ ಕ್ರೇಜಿಯಸ್ಟ್ ಗಾಡಿ ಟಿಲ್ ಟೈಮ್ ನಾನು ಓಡಿಸಿರೋದ್ರಲ್ಲಿ. ನೆಕ್ಸ್ಟ್ ಲೆವೆಲ್ ಗಾಡಿ ಅಂದ್ಕೊಳ್ಳಿ. ಬಿಕಾಸ್ ನನ್ನ ಹತ್ರ ಎಕ್ಸ್ಪಲ್ಸು ಇತ್ತಲ್ಲ, ಲೈಕ್ ಎಕ್ಸ್ಪಲ್ಸ್ನ ನಾನು ಚೀಪಾಗಿ ನೋಡೋದು ಆ ಥರ ಏನಿಲ್ಲ. ಬಿಕಾಸ್ ಅದು ಒಂಥರ ಕಿಲಾಡಿ ಗಾಡಿ ಎಕ್ಸ್ಪಲ್ಸನು. ಈ ಗಾಡಿ ಬರೋವರೆಗೂ ಆ ಗಾಡಿ ಆಫ್ ರೋಡಲ್ಲಿ ಕಿಲಾಡಿ ಆಗಿತ್ತು. ಬಿಕಾಸ್ ಈ ಗಾಡಿ ಬಂದು ಆ ಗಾಡಿಗಿಂತ ವೆಯ್ಟ್ಲೆಸ್ಸು. ಮತ್ತು ಇನ್ನೊಂದು ಸ್ವಲ್ಪ ನೋಡಿ ಎಷ್ಟು ಸಣ್ಣ ಇದೆ ಗಾಡಿ, ಅರ್ಧ ಅಡಿ ಐತೆ ಅಷ್ಟೇ. ಫುಲ್ ಸ್ಲೀಕ್ ಆಗಿದೆ, ತುಂಬ ಸ್ಲೀಕ್ ಆಗಿದೆ. ಸೊ ಆಫ್ ರೋಡಲ್ಲಿ ನಾನು 2 ಓಡ್ತೀನಿ. ಲೈಕ್ ಅದ್ರಲ್ಲಿ ಕ್ಯಾತನ್ ಮಕ್ಕಿ ಎಲ್ಲ ಮಾಡಿದ್ದೀನಿ ಎಕ್ಸ್ಪಲ್ಸಲ್ಲಿ. ಲೈಕ್ ಇದರಲ್ಲಿ ಇನ್ನೂ ಎಲ್ಲೂ ಮಾಡಿಲ್ಲ. ಸೊ ಮಾಡಿನಿಲ್ಲ ಸಣ್ಣ ಪುಟ್ಟ. ಸೊ ಗೊತ್ತಾಗುತ್ತಲ್ಲ ಲೈಕ್ ಯಾವ ಥರ ಏನು ಅಂತ ಓಡಿಸಿದ ತಕ್ಷಣ.
ಸೊ ಆಫ್ ರೋಡಲ್ಲಿ ದಿಸ್ ಈಸ್ ದ ಬೆಸ್ಟ್ ಕ್ರೇಜಿ ಗಾಡಿ ಅನ್ಕೊಳ್ಳಿ. ಆಫ್ ರೋಡಲ್ಲಿ ನೆಕ್ಸ್ಟ್ ಲೆವೆಲ್ ಗಾಡಿ ಆಫ್ ರೋಡಲ್ಲಿ. ಸೊ ಎಕ್ಸ್ಪಲ್ಸ್ನ ಯಾವಾಗ ಚೂಸ್ ಮಾಡ್ಬೇಕು ನೀವು ಅಂದ್ರೆ ಲೈಕ್ ಟೂರಿಂಗು ಮಾಡ್ತೀರಾ ಅಂಡ್ ಆಫ್ ರೋಡ್ಗೂ ಹೋಗ್ತೀರಾ, ಲೈಕ್ ಆಲ್ ಇನ್ ಒನ್ ವೆಹಿಕಲ್. ಎಕ್ಸ್ಪಲ್ಸ್ ಲೈಕ್ ಡೈಲಿ ಕಮ್ಯೂಟು ಎಲ್ಲದಕ್ಕೂ ಆಗುತ್ತೆ. ಲೈಕ್ ಈ ಗಾಡಿ ಬಂದ್ಬಿಟ್ಟು ಯಾವ ತರ ಅಂದ್ರೆ ಪ್ಯೂರ್ ಆಫ್ ರೋಡ್ ಮಿಷಿನು. ಲೈಕ್ ನಮ್ಮ ರಿಸ್ಕು ಕಂಫರ್ಟ್ ಇರಲ್ಲ, ಆದ್ರೂ ಟೂರಿಂಗ್ ಎಲ್ಲ ಮಾಡ್ತೀವಿ ಏನೋ ಮಾಡ್ಕೋಬಹುದು. ಲೈಕ್ ನಾನು ಇವತ್ತಾಗಲೇ ನೋಡಿ 72 ಕಿಲೋಮೀಟರ್ ಆಗಿದೆ, ಇನ್ನು ಮನೆಗೆ ಹೋಗೋ ಅಷ್ಟರಲ್ಲಿ ಆಗ್ಬಿಡುತ್ತೆ. 150 ಹತ್ರ ಆಗುತ್ತೆ ಮನೆಗೆ ಹೋಗೋ ಅಷ್ಟರಲ್ಲಿ. ಯಾರಪ್ಪ ರಾಜಕಾರಣಿ ಬರ್ತಿದ್ದಾರೆ. ಸೊ ದಿಸ್ ಇಸ್ ದ ಮ್ಯಾಟರ್ ಅಷ್ಟೇನೆ ಗಾಡಿದು. ಲೈಕ್ ಜಾಸ್ತಿ ಏನು ಹೇಳೋದಿಲ್ಲ, ಲೈಕ್ ಜಾಸ್ತಿ ದೊಡ್ಡ ಲೆಂತಿ ವಿಡಿಯೋ ಆದ್ರೂ ಯಾರೋ ಕುಯ್ದ್ಬಿಟ್ಟು ಅವ್ನು ಜಾಸ್ತಿ ಗಾಡಿ ಬಗ್ಗೆ ಅನ್ಕೊಂತೀರಾ. ಸೊ ಲೈಕ್ ಸೌಂಡ್ ಎಲ್ಲ ಸ್ವಲ್ಪ ಜಾಸ್ತಿನೇ ಇದೆ ಇದ್ರೊಳಗೆ ಇಂಜಿನ್ದೆಲ್ಲ, ಬಟ್ ಟಿಲ್ ಡೇಟ್ ಪ್ರಾಬ್ಲಮ್ ಬಂದಿಲ್ಲ ನನಗೆ. ಲೈಕ್ ಯಾರಿಗೂ ಪ್ರಾಬ್ಲಮ್ ಬಂದಿಲ್ಲ. ಸೋಷಿಯಲ್ ಮೀಡಿಯಲ್ಲಿ ನೀವು ನೋಡ್ಬೋದು, ಲೈಕ್ ಯಾರೋ ಒಬ್ರಿಗೆ ಬ್ಯಾಟ್ರಿ ಇಶ್ಯೂ ಅದು ಇದು ಅಂತ, ಲೈಕ್ ಅದು ಅವ್ರ ಇಶ್ಯೂ ಇರುತ್ತೆ. ಇಲ್ಲ ಲೈಕ್ ವಾರಂಟಿ ಇರುತ್ತೆ 30,000 ಕಿಲೋಮೀಟರ್ ಆರ್ 3 years. ನೀವು ಯಾವ್ದಾದ್ರು ಚೂಸ್ ಮಾಡ್ಕೊಂಡು ಲೈಕ್ ಸರಿ ಮಾಡಿಕೊಡ್ತಾರೆ ಏನೇ ಆದ್ರೂ. ಸೊ ತಲೆ ಕೆಡ್ಸ್ಕೋಬೇಡಿ, ಆರಾಮಾಗಿ ಚೂಸ್ ಮಾಡಿ. ಲೈಕ್ ಆಫ್ ರೋಡ್ಗೆಲ್ಲ ಬೇರೆ ತರ ಮಿಷಿನ್ ಇದು. ಲೈಕ್ ವೀಲೀಸು ಏನ್ ಮಾಡ್ತೀರಾ ಮಾಡ್ಬೋದು ಗಾಡಿ. ಒನ್ ಆಫ್ ದಿ ನೆಕ್ಸ್ಟ್ ಲೆವೆಲ್ ಗಾಡಿ ಅಂತಾನೆ ಹೇಳ್ತೀನಿ ನಾನು. ಬಿಕಾಸ್ ನಾನು ಎಕ್ಸ್ಪಲ್ಸ್ ಒಂದು ಓಡಿಸಿನ, ಒಂದು 25,000-30,000 ಸಾವಿರ ಓಡಿಸಿನ ಎಕ್ಸ್ಪಲ್ಸ್ನು. ಈ ಗಾಡಿ ಆಫ್ ರೋಡಲ್ಲಿ ಮಜಾ ಕೊಟ್ಟಿದ್ದ ಥರ ನಂಗೆ ಯಾವ ಗಾಡಿನೂ ಕೊಟ್ಟಿಲ್ಲ. ಸೊ ಇಷ್ಟ ಹೇಳ್ಬೇಕಾಗಿ ಇದು ಮೈನ್ ಆಗಿ ಕಾಂಟೆಂಟ್ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಮುಂದಿನ ವ್ಲಾಗಲ್ಲಿ ಸಿಗುವ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್.